ಬನ್ನಿ ಅಮ್ಮ, ವಧುಶಾಸ್ತ್ರ ಮಾಡಿ. ಅತ್ತೆ ಮಾವನವ್ರ ಆಶೀರ್ವಾದ ತಗೊಳ್ಳಿಮ್ಮ. ಸಾಕ್ಷಿ, ಶಾಸ್ತ್ರಿಗಳದು ಕೇಳಿಸಿಲ್ವಾ? ಎತ್ತು ನಮಸ್ಕಾರ ಮಾಡು. ಎಲ್ಲರೂ ಕೊಬ್ಬರಿ ಸಕ್ಕರೆ ಕೊಡಿ. ಲಡ್ಡು ಅಣ್ಣ, ಬಿಡು ನನ್ನ. ನಾನೊಬ್ಳು ಗೋಲ್ಡು, ನಾನೊಬ್ಳು ಫೋಲ್ಡು. ನಾನು ಯಾಕೆ ಇಲ್ಲಿ ಹೇಳ್ಕೊಂಡ್ ಬಂದಿದ್ಯಾ? ಬಿಡು ನನ್ನ. ಏ ಅಂಜಲಿ, ನಿಂಗೆ ಈ ಕೊಬ್ಬರಿ ಸಕ್ಕರೆ ಇಷ್ಟ ಅಲ್ವಾ? ಅದಕ್ಕೆ ಕೊರೋಣ ಅಂತ ಕರ್ಕೊಂಬಂದೆ. ಎಲ್ಲಿ ತಿನ್ನು. ಏ ಅಂಜಲಿ, ಯಾಕೆ ಸುಮ್ಮನಿದ್ಯಾ? ನನಗಂತೂ ಈ ಕೊಬ್ಬರಿ ಸಕ್ಕರೆ ತಿನ್ನಕ್ ಇಷ್ಟ ಇಲ್ಲ. ಅತ್ತೆಗೆ ಕಮಲ್ ಜೊತೆ ಮದ್ವೆ ಆಗೋದು ನಿನ್ ಖುಷಿ ವಿಷಯ ಅಲ್ವಾ? ತಗೋ ತಿನ್ನ. ತಿನ್ನೋ. ಬೇಡ ಲಡ್ಡು ಅಣ್ಣ. ನನ್ ಬೈದೆ ಅಂತ ನಿನ್ ಕೋಪ ಬಂದಿದೆ ಅಲ್ವಾ ಅಂಜಲಿ? ನಾನು ಏನ್ ಮಾಡಕ್ಕಾಗುತ್ತೆ? ಸಾಕ್ಷಿ ಅತ್ತೆ ಜೊತೆ ರಘು ಅಂಕಲ್ ಮದುವೆ ತಪ್ಪೋಗ್ತಿದ್ಯಲ್ಲ, ಅದಕ್ಕೆ ನಾನು ಫುಲ್ ಬೇಜಾರಾಗಿ ಹೋಗಿದ್ದೆ. ಅದಕ್ಕೆ ಬೈದ್ಬಿಟ್ಟೆ. ಐ ಆಮ್ ಸಾರಿ ಅಂಜಲಿ. ನೀನು ಪುಟ್ಟೋಳು ಅಂತನ್ನೇ ಮರ್ತು ಬಿಟ್ಟಿದ್ದೆ. ನೀನು ಮ್ಯಾಜಿಕ್ಕೂ ಮಾಡೋಂಗಿಲ್ಲ. ಪಾಪ ನೀನೇನ್ ಮಾಡ್ತೀಯಾ? ಪೂಜೆನೂ ಹೋಗೋಯ್ತು, ರಘು ಅಂಕಲ್ಲೂ ಬರ್ಲಿಲ್ಲ. ಇನ್ನು ಅತ್ತೆ ಮದ್ವೆ ನಿಲ್ಸಕ್ ಯಾರ ಕೈಲೂ ಸಾಧ್ಯ ಇಲ್ಲ. ನಿನ್ ಬೈಯೋದು ಇಲ್ಲ, ರಘು ಅಂಕಲ್ನ ಕರ್ಸು ಅಂತ ಕೇಳೋದು ಇಲ್ಲ. ಸಾರಿ, ನೀನ್ ಬೇಜಾರು ಮಾಡ್ಕೋಬೇಡ, ಖುಷಿಯಾಗಿರೋ.
ಯಾಕೋ ತುಂಬಾ ನೆನಪಾಗ್ತಿದ್ಯಾ. ನಾನು ಬೇಜಾರ್ ಮಾಡ್ಕೊಂಡು ಏನ್ ಮಾಡಕ್ಕೂ ಆಗಲ್ಲ ಅಂತ ಹೊಟ್ಟೋಗ್ಬಿಟ್ಟ. ನನ್ ಕೈ ಏನ್ ಹೆಲ್ಪ್ ಮಾಡಕ್ಕೂ ಆಗ್ತಿಲ್ಲ ಅಮ್ಮ. ಸಾಕ್ಷಿ ಅತ್ತ ಮದ್ವೆ ರಘು ಅಂಕಲ್ ಜೊತೆ ಮಾಡ್ಸಕ್ಕೂ ಆಗ್ತಿಲ್ಲ. ನಾನ್ ಮ್ಯಾಜಿಕ್ ಮಾಡಲ್ಲ ಆದ್ರೆ ನಮ್ಮ ಯಾರಿಗೂ ಪ್ರೀತಿನೇ ಇಲ್ಲ. ಇನ್ನೊಬ್ಳು ನನ್ನ ಮೇಲೆ ತುಂಬಾ ತುಂಬಾ ಪ್ರೀತಿ ಮಾಡೋದು. ಅಮ್ಮ ನೀನು ನನ್ ಬಿಟ್ಟು ಎಲ್ಲೋ ಹೋದ್ಯಮ್ಮ, ಯಾಕಮ್ಮ ನನ್ ಬಿಟ್ಟು ಹೋದೆ? ನಾನು ಹೇಳ್ದಾಗೆಲ್ಲ ಕೇಳ್ತಿದ್ದೆ, ನನ್ ಗುಡ್ಕಲ್ಲಾಗಿದ್ದೆ. ಸ್ಕೂಲಲ್ಲಿ ತಂಟೆ ಮಾಡ್ತಾರೆ, ಗೆಳೆ ಹುಷಾರ್ ಅಂತ ಹೇಳ್ತಿದ್ದ, ಆದ್ರೆ ನಾನು ಯಾಕಮ್ಮ ಬಿಟ್ಟು ಹೋದೆ? ಈಗ ನನ್ ಯಾರು ಹೆಲ್ಪ್ ಮಾಡೋರಿಲ್ಲ. ಮತ್ತೆ ಮದ್ವೆ ನಿಲ್ಸಿದ್ರೆ ನಾನು ಎಲ್ಲ ಗುಡ್ಕಲ್ ಅನ್ನೋದು. ಮ್ಯಾಜಿಕ್ ಮಾಡಲ್ಲ ಅಂತ ದೊಡ್ಡಪ್ಪಗೆ ಪ್ರಾಮಿಸ್ ಮಾಡಿದ್ದೀನಿ. ನಂಗೇನಾರ ಆಡಿಯೋ ಕೊಡಮ್ಮ ಪ್ಲೀಸ್ ಅಮ್ಮ, ಪ್ಲೀಸ್. ಅಮ್ಮ ನೀನ್ ಹೇಳಿದ್ದೆಲ್ಲ ಜ್ಞಾಪಕ ಇದೆ. ನೀನು ಹೇಳ್ದಾಗೆ ಮಾಡ್ತೀನಮ್ಮ. ಗಣೇಶ ಗಣೇಶ ಅತ್ತೆಗೆ ಹೆಲ್ಪ್ ಮಾಡಬೇಕು ಪ್ಲೀಸ್, ನನ್ ಜೊತೆ ಇರಪ್ಪ. ಕೀರ್ತಿ, ನನ್ನ ಮಾತು ಕೇಳಿ. ಇವಾಗ ಈ ವಿಷಯ ಅಕ್ಕಂಗೆಲ್ಲ ಸರಿಯಲ್ಲ ಅನ್ಸುತ್ತೆ. ಇದೇನ್ ಸಾಮಾನ್ಯದ ವಿಷಯನ ಚಿಕ್ಕಮ್ಮ? ನಾಳೆ ಬೆಳಿಗ್ಗೆ ಅಣ್ಣ ಹುಡ್ಗಿನ್ ಮದ್ವೆ ಆಗ್ತಿದ್ದಾನೆ, ಅಂಥದ್ರಲ್ಲಿ ಆ ಹುಡ್ಗಿಗೆ ಯಾರೋ ಲವ್ವರ್ ಇದ್ದಾನೆ, ನಾಳೆ ಸೀದಾ ಕಲ್ಯಾಣ ಮಂಟಪಕ್ಕೆ ಬರ್ತಾನೆ ಅಂದ್ರೆ ಇದನ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಇರ್ಬೇಕಾ? ಹಾಗಲ್ಲ ಕೀರ್ತಿ, ನಾನು ಹೇಳೋದು ಕೇಳು. ಇಲ್ಲ ಚಿಕ್ಕಮ್ಮ, ಈ ವಿಷಯನ ಮುಚ್ಚಿಡೋಕೆ ನನ್ನ ಮನ್ಸು ಒಪ್ತಿಲ್ಲ. ನಿನ್ಗೂ ಸರಿಯಾಗಿ ವಿಷಯ ಗೊತ್ತಿಲ್ಲ. ಯಾರೋ ಹುಡುಗರು ಮಾತಾಡಿದ್ ಕೇಳಿ ಯಾಕೆ ಸೀರಿಯಸ್ ಆಗ್ತಾ ಇದೆಯಾ? ಬರೀ ಹುಡ್ಗ ಅಲ್ಲ ಚಿಕ್ಕಮ್ಮ, ಅವನ ಜೊತೆ ಒಂದು ಹೆಂಗಸು ಮರೇಲಿ ನಿಂತ್ಕೊಂಡು ಮಾತಾಡ್ತಿದ್ಲು. ಇದೆಲ್ಲ ಅವಳದೇ ಪಿತೂರಿ ಅನ್ಸುತ್ತೆ. ಏನೋ ಈ ವಿಷಯ ಯಾರಿಗೂ ಹೇಳ್ದೆ ಇರೋದು ಒಳ್ಳೇದೇ ಅನ್ಸುತ್ತೆ. ಕಮಲ್ಗೂ ಹೇಳ್ಬಾರ್ದಿತ್ತು. ಕಿವಿಯಾರ ಕೇಳಿದ್ಮೇಲೆ ಹೇಗೆ ಸುಮ್ಮನಿರೋದು ಚಿಕ್ಕಮ್ಮ? ಅಣ್ಣಂಗೆ ಹೇಳ್ದೆ, ಅವ್ನು ಸೀರಿಯಸ್ ಆಗಿ ತಗೊಂಡಾಗ ಕಾಣಲಿಲ್ಲ. ಆದರೆ ಅವ್ನು ಪೂಜೆಗೆ ಬರ್ದೆ ಎಲ್ಲೋ ಹೋಗಿದ್ದು ನೋಡಿ ನನಗೂ ಗಾಬರಿ ಆಗಿತ್ತು. ಅಣ್ಣ ನನ್ನ ಮುಂದೆ ತೋರಿಸ್ಕೊಂಡಿಲ್ಲ ಅಷ್ಟೇ, ಆದರೆ ಅವನಿಗೂ ಬೇಜಾರಾಗಿರುತ್ತೆ. ಸರಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ನಾನು ಬಿಟ್ಬಿಡ್ಬೇಕು ಅಂದ್ಕೊಂಡೆ ಚಿಕ್ಕಮ್ಮ, ಆದರೆ ಸಾಕ್ಷಿನ ಹಸೆಮಣೆ ಮೇಲೆ ಅಬ್ಸರ್ವ್ ಮಾಡಿದ್ರಾ? ಸಾಕ್ಷಿಗೆ ಅಲ್ಲಿ ನಡೀತಿದ್ದ ಯಾವ ಶಾಸ್ತ್ರದ ಮೇಲೂ ಆಸಕ್ತಿನೇ ಇರಲಿಲ್ಲ. ಇದೇ ಮೊದಲಲ್ಲ ಚಿಕ್ಕಮ್ಮ. ಸಾಕ್ಷಿ ನಮ್ಮ ಮನೆಗೆ ಕರ್ಕೊಂಡು ಬಂದಾಗಲೂ, ನಾವು ಅವ್ರ ಮನೆಗೆ ಬಳೆ ತೋರ್ಸೋಕೆ ಬಂದಾಗಲೂ, ಹೋಳಿ ಹಬ್ಬಕ್ಕೆ ಬಂದಾಗಲೂ, ಇದು ಎಲ್ಲ ಸಂದರ್ಭದಲ್ಲೂ ಸಾಕ್ಷಿಗೆ ಆಸಕ್ತಿನೇ ಇರಲಿಲ್ಲ. ಇದ್ಯಾವುದು ಬೇಡವೇ ಬೇಡ ಅನ್ನೋ ಥರ ಇದ್ದರು. ನಂಗೆ ಮೊದಲೇ ಅನುಮಾನ ಬಂದಿತ್ತು ಇಲ್ಲೇನೋ ನಡೀತಿದೆ ಅಂತ. ಇವತ್ತು ಆ ಹುಡುಗ ಫೋನ್ ಮಾಡಿದ್ದು ಕೇಳಿದ ಮೇಲೆ ನನ್ನ ಅನುಮಾನ ನಿಜ ಅಂತ ಕನ್ಫರ್ಮ್ ಆಯಿತು. ಅಯ್ಯೋ ದೇವ್ರೆ, ಸಾಕ್ಷಿ ರಘು ವಿಷಯ ಇವಳಿಗೂ ಗೊತ್ತಾಗಿದ್ಯಾ? ಈ ವಿಷಯನ ಹೀಗೆ ಬಿಟ್ಬಿಟ್ರೆ ಅಣ್ಣಂಗೆ ದ್ರೋಹ ಮಾಡ್ದಾಗುತ್ತೆ. ಆಮೇಲೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ ವಿಷಯ ಗೊತ್ತಿದ್ದು ಮುಚ್ಚಿಟ್ಟೆ ಅನ್ನೋ ಅಪವಾದ ನನ್ನ ಮೇಲೆ ಬರುತ್ತೆ. ಆಮೇಲೆ ಲೈಫ್ ಲಾಂಗ್ ಈ ಗಿಲ್ಟ್ ನಂಗೆ ಹಾಗೆ ಕಾಡ್ತಿರುತ್ತೆ. ಅಂದರೆ ಈ ವಿಷಯ ಗೀತಂಗೆ ಹೇಳೇ ಬಿಡ್ತೀಯ ಕೀರ್ತಿ? ಹ್ಞೂ ಚಿಕ್ಕಮ್ಮ, ಬೇರೆ ದಾರಿನೇ ಇಲ್ಲ. ಅವಳು ತುಂಬ ತಲೆ ಕೆಡಿಸ್ಕೊಂಡ್ಬಿಡ್ತಾಳೆ. ಮದ್ವೆನೇ ಬೇಡ ಅಂತ ಹೊರಟ್ಬಿಟ್ರೆ ಏನು ಮಾಡ್ತೀಯಾ? ಅಯ್ಯೋ, ಇವಳು ಮದ್ವೆನ ನಿಲ್ಸೋ ಹಾಗಿದ್ದಾಳೆ. ಮೊದಲು ಹೋಗಿ ಅವ್ರಿಗೆ ಹೇಳಬೇಕು. ಇಲ್ಲ, ಈ ವಿಷಯ ನಾನು ಅಮ್ಮನ ಗಮನಕ್ಕೆ ತಂದುಬಿಡ್ತೀನಿ. ಆ್ಯಕ್ಚುಲಿ ಇಷ್ಟೊತ್ತಿಗೆ ಈ ವಿಷಯ ಅಮ್ಮಂಗೆ ಹೇಳಬೇಕಿತ್ತು ಅಂತ ಹೀಗೆ ಅನ್ನಿಸ್ತಿದೆ. ಇವಾಗಲಾದರೂ ಹೇಳಿಬಿಟ್ಟು ನನ್ನ ಜವಾಬ್ದಾರಿನ ಕಳ್ಕೊತೀನಿ. ನನ್ನ ಮನ್ಸಿಗಾದರೂ ಹಗ್ರ ಆಗುತ್ತೆ. ಆಮೇಲೆ ಅವ್ರಿಗೆ ಏನು ಸರಿ ಅನಿಸುತ್ತೋ ಅದನ್ನು ಮಾಡ್ಕೊಳ್ಳಿ. ನನ್ನ ಮಾತು ಕೇಳು ಕೀರ್ತಿ, ದುಡುಕ್ಬೇಡ. ರೀ,
ಒಂದು ನಿಮಿಷ ಬನ್ನಿ ಇಲ್ಲಿ. ಏನು ಸಿಂಧು? ಎಲ್ಲಿ ಹೋಗಿದ್ರಿ ನೀವು? ಎಲ್ಲಿ ಅಂತ ಹುಡ್ಕೋದು ನಿಮ್ಮನ್ನ? ಅಲ್ಲೇನೋ ಕೆಲಸ ಮಾಡ್ತಿದ್ದೆ. ಯಾಕೆ ಟೆನ್ಷನ್ಲಿದೆಯಾ? ಏನಾಯ್ತು? ರೀ, ದೊಡ್ಡ ಅನಾಹುತನೇ ಆಗೋಗುತ್ತೆ. ಏನು ಹೇಳ್ತಿದ್ದೆ ಸಿಂಧು? ಗಾಡ್, ವಿಷಯ ಮದುವೆ ನಿಲ್ಲೋ ತನಕ ಬಂದಿದೆಯಲ್ಲ. ನೀನಾದರೂ ಹುಡುಗಿನ ಕೈಕಾಲು ಹಿಡಿದು ಕೇಳ್ಕೊಬೇಕು ತಾನೆ, ಅದು ಬಿಟ್ಟು ಇಲ್ಲಿಗೆ ಬಂದಿದೆಯಲ್ಲ. ರೀ, ನನ್ಗೇನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಅದಕ್ಕೆ ಮೊದಲು ಈ ವಿಷಯ ನಿಮ್ಗೆ ಹೇಳೋಣ ಅಂತ ಓಡ್ ಬಂದೆ. ನಡಿ, ಅತ್ತೆ ಹೇಳೋಣ. ಯಾರಾದರೂ ಹೆಂಗಸರಿದ್ರೆ ಒಳ್ಳೇದು. ನೀನು ಹೇಳೋಕ್ಕಾಗಲ್ಲ ಅಂತಿದ್ಯಾ? ಅಮ್ಮಂಗೆ ಹೇಳಿದ್ರೆ ಎದೆ ಹೊಡ್ಕೊಂಡ್ಬಿಡ್ತಾಳೆ. ಆವಾಗ ಹೇಳಣ್ವಾ? ಅಯ್ಯೋ, ಆ ದೊಡ್ಡ ರಾದಂತ ಆಗುತ್ತಮ್ಮ. ವಿಷಯನ ನಾವೇ ಮ್ಯಾನೇಜ್ ಮಾಡೋಣ. ಎಲ್ರಿಗೂ ಈಗ ಬಿದ್ದರೆ ಕಷ್ಟ ಆಗುತ್ತೆ. ನಡಿ. ಏನಾಯ್ತ ನಿಂಗೆ? ಮಾಡ್ಕೋ. ಭಾಗಿ, ಸರಿಯಾಗಿ ಎಚ್ಚರ ಮಾಡ್ಕೊಂಡು ನೋಡು. ಅದು ಭೂತ ಅಲ್ಲ, ಸಿಂಧು. ಎಚ್ಚರ ಮಾಡ್ಕೋ. ಅಯ್ಯೋ, ನೀನಾ? ನನಗೆ ಭೂತದ ಥರ ಕಂಡುಬಿಡ್ತು ಕಣೆ. ಹೋಗಿ ಮದುವೆ ಮನೇಲಿ ನೀನು ಹೀಗೆ ಭೂತ ಭೂತ ಅಂತ ಕಿರ್ಚ್ಕೊಂಡ್ರೆ ಬಂದಿರೋರೆಲ್ಲ ಎದ್ದು ಓಡೋಗ್ತಾರೆ ಅಷ್ಟೇ. ಸಿಂಧು, ನೀನು ಯಾಕೆ ಇವ್ಳು ಎಬ್ಸಕ್ಕೆ ಹೋದೆ? ಏನಾದ್ರು ಕೆಲಸ ಇದ್ರೆ ನನ್ನನ್ನು ಎಬ್ಬಿಸ್ಬೋದಾಗಿತ್ತಲ್ವಾ? ಅದು ಏನಿಲ್ಲ, ನಿಮಗೆ ನಿದ್ದೆ ಬಂದಿರುತ್ತೇನೋ ಅಂತ. ನನಗೆ ನಿದ್ದೆ ಬರೋಕ್ಕೆ ಹೇಗೆ ಸಾಧ್ಯ ಸಿಂಧು? ನಾಳೆ ನನ್ನ ಮಗಳ ಕುತ್ತಿಗೆಗೆ ತಾಳಿ ಬೀಳೋ ತನಕ ನಂಗೆ ನಿದ್ದೆ ಎಲ್ಲಮ್ಮ ಬರುತ್ತೆ. ಯಾವ್ಯಾವುದೋ ಗಂಡಾಂತರಗಳು ದಾಟಿ ಈ ಹಂತಕ್ಕೆ ಬಂದು ನಿಂತಿದೆ. ಸತ್ಯ, ಆ ದೇವ್ರ ದೊಡ್ಡೋನು. ಇದೊಂದು ರಾತ್ರಿ ಸುಸೂತ್ರವಾಗಿ ಕಳೆದುಬಿಟ್ಟೆ ನಾಳೆಯಿಂದ ನೆಮ್ಮದಿಯಾಗಿ ನಿದ್ರೆ ಮಾಡ್ತೀನಿ. ಹೌದೌದು, ಸೆರಗಲ್ಲಿ ಕೆಂಡ ಕಟ್ಕೊಂಡು ನಿದ್ದೆ ಮಾಡಕ್ಕಾಗತ್ತಾ? ನಾನು ಅದಕ್ಕೆ ಇಷ್ಟೊತ್ತನ ಮಾತಾಡ್ತಾನೆ ಇದ್ವಿ. ಈಗ ನನಗೆ ನಿದ್ದೆ ಜಂಪ್ ಹತ್ತಿತ್ತು ನೋಡು. ಅಮ್ಮ ಸಾಕ್ಷಿ ಮದುವೆ ನಿರ್ವಿಘ್ನವಾಗಿ ನಡೆಯುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದಾಳೆ. ಅಲ್ಲಿ ನೋಡಿದ್ರೆ ಅವಳ ಮದುವೆ ನಿಲ್ಲಿಸೋ ಪ್ರಯತ್ನ ನಡೀತಿದೆ. ಈಗ ವಿಷಯ ಹೇಳದೇ ಇರೋ ಹಾಗಿಲ್ಲ. ಇಂಥ ಇಕ್ಕಟ್ಟಿನ ಪರಿಸ್ಥಿತಿ ಇದು. ಛೇ, ಈ ಅತ್ತೆ ಎಲ್ಲ ಹಾಳು ಮಾಡಿಬಿಟ್ರು. ಇವ್ರಿಗೆ ಸ್ವಲ್ಪನೂ ಸುಳಿವು ಸೂಕ್ಷ್ಮನೇ ಇಲ್ಲ. ಯಾಕಿಬ್ರು ಈ ಥರ ನಿಂತಿದ್ದೀರಾ? ಸರಿ, ಇಷ್ಟೊತ್ತಲ್ಲಿ ಇವಳು ಎಪ್ಸೋಂಥ ಅಗತ್ಯ ಏನಿತ್ತು? ಯಾಕಿಬ್ರು ಈ ಥರ ಮಾತಾಡದೆ ನಿಂತಿದ್ದೀರಾ? ಸುಹಾಸ, ಏನಾಯ್ತಪ್ಪ? ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ಪರವಾಗಿಲ್ಲ, ಹೇಳೋ. ಇಲ್ಲಿ ನೀನು ಸಾಕ್ಷಿ ಮದುವೆ ಹೂ ಎತ್ತದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ಯಾ. ಅಲ್ಲಿ ನೋಡಿದ್ರೆ ಸಾಕ್ಷಿ ಮದುವೆ ನಿಲ್ಲಿಸೋ ಪ್ರಯತ್ನ ನಡೀತಾ ಇದೆ. ಸುಹಾಸ, ಏನು ಹೇಳ್ತಾ ಇದೀಯೋ ನೀನು? ಈ ವಿಷಯ ನಿನಗೆ ಗೊತ್ತಾದರೆ ನೀನು ಎದೆ ಒಡೆದೋಗುತ್ತೆ ಅಂತ ನಮ್ಗೆ ಗೊತ್ತು. ಅದಕ್ಕೆ ಅತ್ತೆಗೆ ವಿಷಯ ಹೇಳೋಣ ಅಂತ ಬಂದ್ವಿ. ಅವ್ರು ನೋಡಿದ್ರೆ ಜೋರಾಗಿ ಕಿರ್ಚಾಡಿ ನೀನು ಹೇಳೋ ಹಾಗೆ ಮಾಡಿದ್ರು. ಈಗ ನಿಂಗೂ ಹೇಳಲೇಬೇಕಾಗಿದೆ. ಅದೇನು ಅಂತ ಬೇಗ ಹೇಳು. ಸಾಕ್ಷಿ ಮದುವೆ ನಿಲ್ಸಕ್ಕೆ ಹೊರಟಿರೋರು ಯಾರು? ಆ ಭೂತ
ಮದ್ವೆ ನಿಲ್ಸಲ್ಲ, ನಾನೇನು ಮ್ಯಾಜಿಕ್ ಮಾಡಲ್ಲ ಅಂತ ಹೇಳಿತ್ತಲ್ಲಪ್ಪ. ಸಾಕ್ಷಿ ರಘುನ ಪ್ರೀತಿಸಿರೋ ವಿಷಯ ಕಮಲ್ ತಂಗಿ ಕೀರ್ತಿ ಗೊತ್ತಾಗಿದೆ. ಅವಳೀಗ ಅವ್ರ ಅಮ್ಮಂಗೆ ಹೇಳೋಕೆ ಹೊರಟಿದ್ದಾಳೆ. ಅವರಿಗೆ ಅಂದ್ರೆ ವಿಷಯ ಗೊತ್ತಾದ್ರೆ ಮದುವೆ ನಡೆಯೋದು ಅನುಮಾನಮ್ಮ. ಅಯ್ಯೋ ಭಗವಂತ, ಅದನ್ನ ಯಾರೋ ಅವಳಿಗೆ ಹೇಳಿದ್ದು? ಈ ಲಡ್ಡುನು ಜಿಲೇಬಿನೂ ಸೇರ್ಕೊಂಡು ಆ ರಘುಗೆ ಫೋನ್ ಮಾಡಿದ್ರು. ಆ ಜಿಲೇಬಿನ ಮನೆಯಿಂದ ಹೊರಗೆ ಹಾಕ್ರಿ ಅಂತ 1000 ಸರಿ ಹೇಳಿದೆ. ನನ್ನ ಮಾತು ಎಲ್ಲಿ ಕೇಳ್ತೀರಾ? ಆ ಜಿಲೇಬಿ ಉಂಡು ಮನೆಗೆ ದ್ರೋಹ ಬಗೆಯೋಳು. ಅಂತೂ ಸಾಕ್ಷಿ ಮದುವೆನ ಮುರಿಯಕ್ ಹೊರಟಿದ್ದಾಳಲ್ವಾ ಅವಳು. ಯೋ ಅತ್ತೆ, ಆ ಜಿಲೇಬಿ ವಿಷಯ ಆಗಿರಲಿ, ಮೊದಲು ಕೀರ್ತಿ ಈ ವಿಷಯನ ಯಾರಿಗೂ ಹೇಳ್ದಿರೋ ಹಾಗೆ ನೋಡ್ಕೋಬೇಕು. ಅದನ್ನು ನೀವಿಬ್ಬರೇ ಮಾಡಬೇಕು. ಮೊದಲು ಅವಳು ಎಲ್ಲಿದ್ದಾಳೆ ಅಂತ ಹುಡುಕಿ ಅವಳಿಗೆ ಕನ್ವಿನ್ಸ್ ಮಾಡೋಣ. ಈ ವಿಷಯ ಆಚೆ ಹೋಗದೆ ಇರೋಗಿ ನೋಡ್ಕೊಳ್ಳೋಣ. ಹೌದು ಕಣೋ, ಆ ಕೀರ್ತಿ ಎಲ್ಲಿದ್ದಾಳೆ ಮೊದಲು ತೋರಿಸು. ಅವಳು ಕಾಲಿಗೆ ಬಿದ್ದಾದ್ರು ಈ ಮದುವೆ ನಿಲ್ಲಿಸ್ಬೇಡ ಅಂತ ಕೇಳ್ಕೊಳ್ಳೋಣ. ಸಿಂಧು, ಯಾವ ರೂಮಲ್ಲಿ ಇದ್ದಾಳೆ ಅವಳು? ಬನ್ನಿ ತೋರಿಸ್ತೀನಿ. ಬೇಗ ನಡಿಯಮ್ಮ, ಅವಳು ಅಲ್ಲಿಂದ ಹೊಟ್ಟೋದ್ರೆ ನಮ್ಮ ಮಗಳು ಬಾಳೆ ಹಾಳಾಗೋಗುತ್ತೆ. ಬನ್ನಿ ಬನ್ನಿ. ಎಲ್ಲೇ ಸಿಂಧು? ಆ ಹುಡುಗಿ ಇಲ್ವೇ ಇಲ್ಲ? ಇಲ್ಲೇ ಇದ್ಲು ಅತ್ತೆ. ಅವಳು ಚಿಕ್ಕಮ್ಮನ ಜೊತೆ ಮಾತಾಡ್ತಾ ಇದ್ಲು. ನಾನೇ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ರಘು ಸಾಕ್ಷಿ ವಿಷಯನ ಅವ್ರ ಅಮ್ಮನಿಗೆ ಹೇಳಕ್ಕೆ ಹೋಗಿರ್ಬೇಕು ಅವಳು. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿರ್ತೀಯ ಭಾಗಿ. ನಿಂದು ನಾಶ್ ಬಾಯಿ ಕಣೆ. ಅಪಶಕ್ನದ್ ಮಾತಾಡ್ದಿದ್ರೆ ನಿಂಗೆ ತಿಂದನ್ನ ಮೈಗೆ ಅಂಟೋದೇ ಇಲ್ಲ ಅನ್ಸತ್ತೆ. ಇಲ್ಲೇ ನಿಂತ್ಕೊಂಡು ಪೇಚಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಹುಡುಗಿ ಎಲ್ಲಿ ಅಂತ ಹುಡ್ಕೋಣ, ನಡೀರಿ ನಡಿ. ದೇವ್ರೇ, ಇದೆಂಥ ಅಗ್ನಿ ಪರೀಕ್ಷೆ ತಂದಿಟ್ಟಿಯಪ್ಪ. ಎಲ್ಲ ಸುಸೂತ್ರವಾಗಿ ನಡೀತು ಅನ್ಕೊಳ್ಳೋಷ್ಟರಲ್ಲಿ ಇದೊಂದು ಗಂಟಾಂತರ ತಂದಿಟ್ಬಿಟ್ಟಿಯಲ್ಲಪ್ಪ. ಅಮ್ಮ ಎಲ್ಲಿ ಹೋದ್ರು? ನಾನು ಕೊಟ್ಟಿದ್ದ ಎಲ್ಲ ರೂಮು ಹುಡುಕಿದ್ದಾಯ್ತು, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಇಲ್ಲ, ಅಮ್ಮ ಎಲ್ಲಿದ್ರು ಸರಿ, ಅವ್ರ ಹತ್ರ ಹೋಗಿ ಎಲ್ಲ ವಿಷಯನೂ ಹೇಳಲೇಬೇಕು. ಅವ್ರ ಹತ್ರ ಸಾಕ್ಷಿ ವಿಷಯ ಹೇಳಿದ್ರೇ ನನಗೆ ಸಮಾಧಾನ ಆಗೋದು. ಅದೇ ಕೀರ್ತಿಯವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ತಪ್ಪು ತಿಳ್ಕೊಬೇಡಿ. ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಬಂದ್ರಿ? ನಾನು ಅಮ್ಮ ಜೊತೆ ಅರ್ಜೆಂಟಾಗಿ ಮಾತಾಡಬೇಕಿತ್ತು. ಗೊತ್ತು, ನೀನು ಏನು ಹೇಳೋಕೆ ಹೊರಟಿದ್ಯಾ ಅಂತ ನಮಗೆ ಚೆನ್ನಾಗಿ ಗೊತ್ತು. ನಿಮ್ಮ ಅಮ್ಮಂಗೆ ಆ ವಿಷಯ ಹೇಳೋದು ಬೇಡ ಅಂತ ಕನ್ವಿನ್ಸ್ ಮಾಡೋದಕ್ಕೆ ನಿನ್ನನ್ನು ಇಲ್ಲಿ ಕರ್ಕೊಂಬಂದಿತ್ತು. ಅಂದರೆ ನಮ್ಮ ಅಣ್ಣಗೆ ಮೋಸ ಆಗಬೇಕು ಅಂತನಾ? ಇಲ್ಲ ಕೀರ್ತಿ, ನಿಮ್ಮ ಅಣ್ಣಂಗೆ ಇಲ್ಲಿ ಯಾರೂ ಮೋಸ ಮಾಡ್ತಿಲ್ಲ. ಯಾರನ್ನೋ ಪ್ರೀತಿಸಿ ಇನ್ಯಾರನ್ನೋ ಮದುವೆ ಆಗೋದು, ಪ್ರೀತಿಸೋರ್ನ ಮದುವೆ ಕರೆಸಿ ಪಿತೂರಿ ಮಾಡೋದು, ಇದು ಮೋಸ ಅಲ್ವಾ? ಚೇಚೆ, ಆ ರೀತಿ ಏನಿಲ್ಲಮ್ಮ, ನೀನು ತಪ್ಪು ತಿಳ್ಕೊಂಡಿದ್ಯಾ ಅಷ್ಟೇ. ನೆವರ್. ನಿಮ್ಮ ಮಗ ಇನ್ನೊಂದು ಹೆಂಗಸು ಮಾತಾಡೋದು, ನಿಮ್ಮ ಮಗ ರಘು ಜೊತೆ ಫೋನಲ್ಲಿ ಮಾತಾಡಿದ್ದು ನಾನೇ ನನ್ನ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ಅದೆಲ್ಲ ಸುಳ್ಳಮ್ಮ. ಅದನ್ನೇ ನಿಜ ಅಂತ ನಂಬ್ಕೊಂಡು ಯಾರಾದರೂ ಮದುವೆ ನಿಲ್ಲಿಸ್ತಾರೇನೋ? ನಮ್ಮ ಅಣ್ಣಂಗೆ ಅನ್ಯಾಯ ಆಗೋದನ್ನ ನಾನು ಸಹಿಸಲ್ಲ. ನಾವು ಮನ್ಸು ಮಾಡಿದಿದ್ರೆ ಒಳ್ಳೆ ರಿಚ್ ಫ್ಯಾಮಿಲಿಯಿಂದಾನೇ ಹೆಣ್ಣು ತರ್ಬೋದಿತ್ತು. ಬಟ್ ನಮ್ಮ ಡ್ಯಾಡಿ ಒಳ್ಳೆ ಕಲ್ಚರ್ ಇರೋ ಫ್ಯಾಮಿಲಿ ಅಂತ ನಿಮ್ಮ ಮನೆಯಿಂದ ಹೆಣ್ಣು ತರೋ ಯೋಚನೆ ಮಾಡಿದ್ರು. ಆದರೆ ನಂಗೆ ಅತ್ತೆ ಆಗಿ ಬರೋರಿಗೆ ಕಲ್ಚರೇ ಇಲ್ಲ ಅಂತ ಇವಾಗ ಗೊತ್ತಾಗ್ತಿದೆ. ಬಾಯಿಗೆ ಬಂದಾಗ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಮೈಂಡ್ ಯುವರ್ ಲ್ಯಾಂಗ್ವೇಜ್. ಏನ್ರಿ, ನಿಮ್ಮ ತಂಗಿಲ್ಲ ತಪ್ಪಿಟ್ಕೊಂಡು ನನ್ನನ್ನೇ ದಬಾಯಿಸ್ತೀರಾ? ಸುಹಾಸ, ನೀ ಸ್ವಲ್ಪ ಸುಮ್ಮನಿರು, ನಾನು ಮಾತಾಡ್ತೀನಿ. ನೋಡಮ್ಮ ಕೀರ್ತಿ, ನೀನು ಇನ್ನೂ ಚಿಕ್ಕವಳು. ನಿನಗೆ ಲೋಕಜ್ಞಾನ ಅನುಭವ ಸ್ವಲ್ಪ ಕಡಿಮೆ ಇರುತ್ತೆ. ಒಂದು ಸಂಬಂಧ ಕೂಡ್ಬರೋದು ತುಂಬ ಕಷ್ಟ. ಅದೇ ಕೂಡ್ ಬಂದಿರೋ ಸಂಬಂಧ ಮುರಿದು ಹೋದರೆ ಹೆಣ್ಣೆತ್ತೋರು ಬದುಕಿದ್ದು ಸತ್ತಾಗೆ ಕಣಮ್ಮ. ನೀವೇನೇ ಹೇಳಿ,
ನನ್ನ ಅಣ್ಣಂಗೆ ಅಮ್ಮಂಗೆ ಅಪ್ಪಂಗೆ ಮೋಸ ಮಾಡೋಕೆ ಇಷ್ಟಪಡಲ್ಲ. ನೀವೇನೇ ಹೇಳೋದಿದ್ರು ಅಮ್ಮ ಹತ್ರನೇ ಹೇಳಿ.